नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। हुबली में मीडिया से बातचीत करते हुए केंद्रीय मंत्री प्रहलाद जोशी ने कांग्रेस विधायकों को 100 करोड़ रुपए का ऑफर देने के आरोपों को खारिज किया और कांग्रेस नेताओं को दस्तावेज जारी करने की चुनौती दी। जोशी ने कहा कि यदि किसी ने कांग्रेस विधायकों को 100 करोड़ या 500 करोड़ का ऑफर दिया है तो उन्हें इसके प्रमाण देने चाहिए। उन्होंने सवाल किया कि अगर ऑफर सही था तो विधायक रवि गनिगा क्यों रिकॉर्ड जारी नहीं कर रहे। जोशी ने ये स्पष्ट किया कि यदि कोई भी इस प्रकार का ऑफर देने वाला है तो भारत सरकार उस व्यक्ति के खिलाफ कार्रवाई करेगी। उन्होंने आरोप लगाया कि पूर्व मुख्यमंत्री सिद्धरमैया ने बीजेपी सरकार बनाने के दौरान अपने करीबी विधायकों को बीजेपी में भेजा था क्योंकि वो जेडीएस के साथ गठबंधन नहीं करना चाहते थे। जोशी ने दावा किया कि सिद्धरमैया ने ही बीजेपी में शामिल होने के लिए कांग्रेस के कुछ विधायकों को भेजा था। ಅಲ್ರಿ ನೀವು ನನಗೆ ಒಂದ್ ಸ್ವಲ್ಪ ಬೇರೆ ಬಿಜೆಪಿ ಅವರು 50 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. ನಮ್ ಕಡೆ ಆಡಿಯೋ ವಿಡಿಯೋ ಬಿಡುಗಡೆ ಮಾಡ ಅಂತ ಹೇಳ್ರಿ, ಬಿಡುಗಡೆ ಮಾಡ ಅಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವ್ರಿಗೆ? ಕಾಂಗ್ರೆಸ್ ಪಾರ್ಟಿ ಅವರು ಈ ರೀತಿ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನ ಮಾಡ್ತಾರ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ. ಇವ್ರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳದ್ ನಿಮ್ ಬಗ್ಗೆ ನಾವು 10 ಸರ್ತಿ ಹೇಳಿ, ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನ ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. ಅಪೀಲ್ದಾಗೂ ನಿಮ್ದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದ್ರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ದಾಗ ಅದ. ನಿಮ್ ವಿರುದ್ಧ ಕೋರ್ಟ್ ಆರ್ಡರ್ ಅದ, ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಈ ರೀತಿ ಹಿಂಗ ಮಾತಾಡ್ಕೋತ ಹೋಗವ್ರಿ ಇವ್ರು. 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ 100 ಕೋಟಿ ಅಲ್ಲ, ಅವ್ರ 500 ಕೋಟಿ ರೂಪಾಯಿ ಇದ್ರು ರಿಲೀಸ್ ಮಾಡ್ಲಿ. ಯಾರ 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರ 100 ಕೋಟಿ ಅಂತ ಮಾತಾಡ್ಯಾರ ಅವ್ರ ಮೇಲೆ ಕ್ರಮ ತಗೋತದ ಭಾರತ ಸರ್ಕಾರ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಬಹಳ ಕ್ಲಿಯರ್ ಅದ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನ ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರದು ಅಂತ. ಪ್ಲಸ್ ಇವರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂತಹ ಮ್ಯಾಂಡೇಟ್ ಅನ್ನ ಕೊಟ್ಟಾರ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ 2023ಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದ್ರೆ ನಾವೊಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ ಅಪೋಸಿಷನ್ ಕೆಲಸ ಮಾಡಬೇಕು 5 ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ. ಇದು ತಮ್ಮ ಹುಳುಕನ್ನ ಮುಚ್ಕೊಳ್ಳಿಕ್ಕೆ ಇವ್ರು ಈ ರೀತಿ ಏನೇನೋ ಅಸಂಬದ್ಧವಾದಂಥ ಯಾವುದೂ ದಾಖಲೆ ಇರಲಾರ್ದಂಥ ಅವತ್ತಿನಿಂದ ಹೇಳ್ತಾ ಇದ್ದಾರೆ. ಅರೆ ಯಾರೋ ಒಬ್ರು MLA ನೀವು ಹೇಳಿದ್ರಲ್ಲ ಹೆಸರೀಗ, ಏನ್ ಹೆಸರು ಅವ್ರದ್ದು? ರವಿ ಗಾಣಿಗ ಅನ್ನೋರು ಯಾರೋ ಹೇಳ್ಯಾರ ಬಿಡುಗಡೆ ಮಾಡಂತ ಹೇಳ್ರಲ್ಲ. ಉಳಿದದ್ದು ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗೇ ಆಗ್ತದೆ. ನೀವು ಬಿಡುಗಡೆ ಮಾಡಿಸ್ರಿ. ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡೆದಾರ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಇಟ್ದಾತ. ಈ ಹೊಸದಾಗಿ ಇದನ್ನ ಮತ್ತೊಮ್ಮೆ ಇದನ್ನ ರೆಕಾರ್ಡ್ ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು 15-20 ದಿವಸ ಆಗ್ಲಿಕ್ಕೆ ಬಂತು. ಯಾಕೆ ಬಿಡುಗಡೆ ಮಾಡಿಲ್ಲ ನೀವು? ಅಂದ್ರೆ ಎಲ್ಲ ಸುಳ್ಳದ ಅಂತ. ऐसी तमाम खबरों के लिए देखते रहे पल्स 24 न्यूज।